ನಮಸ್ತೆ, ನನ್ನ ಹೆಸರು ನಾಗಮಣಿ ಅಂತ. ಸೊ ನಂದಿದು ಫಸ್ಟ್ ಪ್ರೆಗ್ನೆನ್ಸಿ. ನಂದು ಏಜ್ ಬಂದು 35 ಇಯರ್ಸ್. ಮತ್ತು ನಾನು ಪ್ರೆಗ್ನೆಂಟ್ ಆದಾಗ ನಂದು ವೆಯ್ಟ್ ಬಂದು 108 kgs ಇತ್ತು. ಆಮೇಲೆ ನನ್ನ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗೋಷ್ಟರಲ್ಲಿ ಓವರಾಲ್ 117 kgs ಇತ್ತು. ನಾನು ಇದಕ್ಕೆ ಮುಂಚೆ 2-3 ಹಾಸ್ಪಿಟಲ್ ಕನ್ಸಲ್ಟ್ ಮಾಡಿದೆ. ಮೇಯ್ನ್ ಎಲ್ಲ ಕಡೆ ನನಗೆ ನೆಗೆಟಿವ್ ಫೀಡ್ಬ್ಯಾಕ್ ಬರ್ತಿತ್ತು. ಏನಕ್ಕೆ ಅಂದರೆ ನನಗೆ ಶುಗರ್ ಸ್ಟಾರ್ಟ್ ಆಯಿತು ಪ್ರೆಗ್ನೆನ್ಸಿಯಲ್ಲಿ. ಸೊ ನಂದು ಶುಗರು ಪ್ಲಸ್ಸು ನಂದು ಥೈರಾಯ್ಡ್ ಇರೋದ್ರಿಂದ ಎಲ್ಲ ಕಡೆ ಸಿ ಸೆಕ್ಷನ್ ಆಗುತ್ತೆ, ಪ್ಲಸ್ಸು ನಿಂದು ತುಂಬ ಪ್ರಾಬ್ಲಮ್ ಇದೆ, ಕಾಂಪ್ಲಿಕೇಶನ್ ಅಂತ ನನಗೆ ಎಲ್ಲೂ ಪಾಸಿಟಿವ್ ಯಾವ ಗೈನಕಾಲಜಿಸ್ಟು ಹೇಳಿಲ್ಲ. ಸೊ ನಾನು ಕೀಪ್ ಆನ್ ಚೇಂಜಿಂಗ್ ದ ಡಾಕ್ಟರ್ಸ್ ಆ್ಯಂಡ್ ಕೀಪ್ ಆನ್ ಚೇಂಜಿಂಗ್ ದ ಹಾಸ್ಪಿಟಲ್ಸ್ ಮಾಡ್ತಾ ಇದ್ದೆ. ಬಟ್ ಏನಂತಂದರೆ ನನಗೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಫಸ್ಟ್ ಪ್ರೆಗ್ನೆನ್ಸಿ ಬೇರೆ, ಫಸ್ಟ್ ಬೇಬಿ ಬೇರೆ ಇತ್ತು. ನಾನು ಏನು ಮಾಡೋದು, ಈಗ ನಾನು ವೆಯ್ಟ್ ಅಂತೂ ರೆಡ್ಯೂಸ್ ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ್ದು ಏನು ಡಯಟ್ ಎಲ್ಲ ಮಾಡ್ತಾಯಿದ್ದೆ, ಶುಗರ್ ಕಂಟ್ರೋಲಿಗೆ ಬರ್ತಾಯಿದ್ರು. ಬಟ್ ಯಾರೂ ಅದು ಕಾನ್ಫಿಡೆನ್ಸಾಗಿ ತೊಗೊಳ್ತಾ ಇರಲಿಲ್ಲ. ಸೊ ನನಗೆ ಒಂದು ಒಳ್ಳೆ ಗೈನಕಾಲಜಿಸ್ಟ್, ಒಳ್ಳೆ ಹಾಸ್ಪಿಟಲ್ ಬೇಕಿತ್ತು. ತುಂಬ ಚೇಂಜ್ ಮಾಡಿದ್ದೀನಿ, ರೆಪ್ಯೂಟೆಡ್ ಹಾಸ್ಪಿಟಲ್ಸ್ ಎಲ್ಲ ಹೋಗಿದ್ದೀನಿ, ತುಂಬ ಗೈನಕಾಲಜಿಸ್ಟ್ನ ಮೀಟ್ ಮಾಡಿದೆ. ನಾನೊಂದು ಸ್ಕ್ಯಾನಿಂಗ್ ಸೆಂಟರ್ ಹೋಗಿದ್ದಾಗ ಒಂದು ಥರ್ಡ್ ಪ್ರೆಗ್ನೆನ್ಸಿ ಲೇಡಿ ಅನ್ಸುತ್ತೆ. ಶಿ ವಾಸ್ ವೆರಿ ಕಾನ್ಫಿಡೆಂಟ್. ನಾನು ಕೇಳಿದೆ, ಅವಳಿಗೂ ಶುಗರ್ ಇದೆ, ಎಲ್ಲ ಇದೆ, ಹೌ ಕಮ್ ಶಿ ಈಸ್ ವೆರಿ ಕಾನ್ಫಿಡೆನ್ಸ್ ಅಂತ. ಸೊ ಅವ್ರು ಹೇಳಿದರು, ರಾಷ್ಟ್ರೋತ್ತನ ಹಾಸ್ಪಿಟಲ್ ಅಂತ ಇದೆ RR ನಗರ, ಅಲ್ಲಿ ಡಾಕ್ಟರ್ಸ್ ತುಂಬ ಚೆನ್ನಾಗಿದ್ದಾರೆ ಅಂತ. ಬಟ್ ನಂದು ಆಲ್ಮೋಸ್ಟ್ 8 ಮಂತ್ ಕಂಪ್ಲೀಟ್ ಆಗಿತ್ತು. ಸೊ ಈಗ ಯಾವಾಗ ಹಾಸ್ಪಿಟಲ್ ಚೇಂಜ್ ಮಾಡೋದು ಅಂತಂದ್ಬಿಟ್ಟು, ಸೊ ನಾನು ಚೇಂಜ್ ಮಾಡೋದು ಬೇಡ ಅಂದ್ಕೊಂಡು ಬೇಬಿ ಶವರ್ ಆಯಿತು. ಬೇಬಿ ಶವರ್ ಆದಮೇಲೆ ಒಂದ್ಸಲ ನಂದು ಓಲ್ಡ್ ಹಾಸ್ಪಿಟಲ್ಗೆ ಹೋದೆ ಕನ್ಸಲ್ಟೇಷನ್. ಅವರು ಸಿ ಸೆಕ್ಷನ್ ಅಂತ ಹೇಳಿದ್ರು. ಅದು ಸಿ ಸೆಕ್ಷನ್ನು ಅವ್ರು ಯಾವ ಥರ ಹೇಳ್ತಿದ್ರು ಅಂದರೆ, ಬೇಬಿ NICU ಹೋಗ್ಬೋದೇನೋ, ಬೇಬಿ ಪ್ರಾಬ್ಲಮ್ ಆಗ್ಬೋದೇನೋ, ಈ ಥರ ಎಲ್ಲ ನನಗೆ ನೆಗೆಟಿವ್ ಹೇಳಿದಾಗ ನನಗೆ BP ಇನ್ಕ್ರೀಸ್ ಆಗೋಕ್ಕೆ ಶುರುವಾಯಿತು. ಯಾಕಂದರೆ ಫಸ್ಟ್ ಬೇಬಿ ಮತ್ತೆ ಇದೇ ಥರ ಹೇಳ್ತಾ ಇದ್ದಾರೆ ಅಂತ. ಸೊ ಒಂದ್ಸಲ ಟ್ರೈ ಮಾಡೋಣ ಅಂತ ಆಲ್ಮೋಸ್ಟ್ 9 ಮಂತ್ ಬೀಳ್ತು ನಾನು ರಾಷ್ಟ್ರೋತ್ತನಕ್ಕೆ ಬಂದಾಗ ನಾನು ಫಸ್ಟ್ ಕನ್ಸಲ್ಟ್ ಮಾಡಿದ್ದು ಅಶ್ವಿತಾ ಮೇಡಮ್ನ. ಸೊ ಅವ್ರು ಹೇಗೆ ಅಂದರೆ, ನನ್ನ ನೋಡಿದ ತಕ್ಷಣ ಫಸ್ಟ್ ರಿಪೋರ್ಟ್ ನೋಡಿ ತುಂಬ ಪಾಸಿಟಿವ್ ಮಾತಾಡೋದು. ಬೇಬಿ ಗ್ರೋತ್ ಚೆನ್ನಾಗಿದೆ, ನಿಮ್ದೆಲ್ಲ ಚೆನ್ನಾಗಿದೆ, ಶುಗರ್ನ ಟೆಸ್ಟ್ ಮಾಡು, 1 ವೀಕ್ ಟೆಸ್ಟ್ ಮಾಡಿ ವಾಪಸ್ ಬಾ ಅಂತ. ಸೊ ನಾನು ಅದೇ ಥರ ಶುಗರ್ ಅವ್ರು ಹೇಳಿದ ಥರ ಎಂಡ್ರೋಕಾಲಜಿಸ್ಟ್ನ ಮೀಟ್ ಮಾಡಿ ಇದ್ರ ಪ್ರಕಾರ ನಾನು ಡಯಟ್ ಮಾಡ್ಕೊಂಡು ಹೋದೆ. ಸೊ 1 ವೀಕಲ್ಲಿ ಶುಗರು ಆಲ್ಮೋಸ್ಟ್ ಒಂದು ಲೆವೆಲಿಗೆ ಬಂತು. ಆಮೇಲೆ 1 ವೀಕ್ ಆದಮೇಲೆ ಬಂದು ಅಶ್ವಿತಾ ಮೇಡಮ್ನ ಮೀಟ್ ಮಾಡಿದೆ. ಶೀ ಸೆಡ್ 1 more ಸ್ಕ್ಯಾನಿಂಗ್. ಆ ಸ್ಕ್ಯಾನಿಂಗ್ ನೋಡಿ ಶಿ ಈಸ್ ವೆರಿ ಹ್ಯಾಪಿ. ಅಂದರೆ ನನಗೆ ಯಾವ ಥರ ಕಾನ್ಫಿಡೆನ್ಸ್ ಕೊಟ್ಟರು ಅಂದರೆ, ನಾನು ಫಸ್ಟ್ ಟೈಮ್ ನಾನು ಪ್ರೆಗ್ನೆಂಟ್ ಆಗಿದ್ದಕ್ಕೆ ನಾನು ಹ್ಯಾಪಿ ಆಗಿದ್ನೋ ಇಲ್ವೋ, ಅವ್ರು ಕೊಟ್ಟಿದ್ದ ಕಾನ್ಫಿಡೆನ್ಸ್ ನಂಗೆ ತುಂಬ ಹ್ಯಾಪಿನೆಸ್. ಈವನ್ ನನ್ನ ಹಸ್ಬೆಂಡ್ಗೂ ಅದು ಚೇಂಜಸ್ ಕಾಣಿಸ್ತು. ಯಾಕಂದರೆ ಎವ್ರಿ ಡೇ ಮನೇಲಿ ನಾನು ತುಂಬ ಅದು ಆ ನೆಗೆಟಿವಿಟಿ ತುಂಬಿರ್ತಿತ್ತು. ಅವ್ರು ಹೇಳಿದ್ರು, ಇಲ್ಲ ನಾನು ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ತೀನಿ, 90% ನಿಮ್ಮ ಮೇಲೆ ಇರುತ್ತೆ. ಸೊ ಆಮೇಲೆ ಲಾಸ್ಟಲ್ಲಿ ವಿಲ್ ಸಿ ಫರ್ ಸಿ ಸೆಕ್ಷನ್ ಅಂತ ಹೇಳಿದ್ರು. ಆಮೇಲೆ ಅವ್ರು ಕೊಟ್ಟಿದ್ದ ಕಾನ್ಫಿಡೆನ್ಸ್ ಹೇಗಿತ್ತು ಅಂದರೆ, ಆಮೇಲೆ ಅದು ನನಗೆ ಹೆಂಗಾಯ್ತು ಅಂದರೆ, ಏನಾದರೂ ಆಗಲಿ ಈ ಡೆಲಿವರಿ ಚೆನ್ನಾಗಾಗುತ್ತೆ, ಬೇಬಿ ಚೆನ್ನಾಗಿರುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತಾ ಹೋಯಿತು. ನನ್ನ ಶುಗರ್ ಲೆವೆಲ್ಲು ಕರೆಕ್ಟಾಗಿ ಅದು ಡಿಕ್ರೀಸ್ ಆಗ್ತಾ ಕರೆಕ್ಟ್ ಲೆವೆಲಿಗೆ ಬರ್ತಾ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಮೇಡಮ್ ಹೇಳಿದ ಥರನೇ ಬಂದೆ. ನಾನಿಲ್ಲಿ ಅಡ್ಮಿಟ್ ಆದಮೇಲೆ ನಾನು ನೀಲಮ್ ಮ್ಯಾಮ್ನ ಮೀಟ್ ಮಾಡಿದೆ. ಶಿ ಈಸ್ ದ ನೆಕ್ಸ್ಟ್ ಲೆವೆಲ್ಸ್ ವೆರಿ ವಾಟ್ ಐ ಕ್ಯಾನ್ ಸೇ ಪೀಸ್ಫುಲ್ ಪರ್ಸನ್. ಆ್ಯಂಡ್ ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಒಂದು ಶಾಂತತೆ ಇತ್ತು. ಅವರಂತೂ ಈಗ ನಾರ್ಮಲ್ ಡೆಲಿವರಿ ಅಂದ ತಕ್ಷಣ ನಮಗೆ ಭಯ ಇರುತ್ತೆ. ಅವರು ಫಸ್ಟೇ ನಮ್ಮನ್ನು ಫುಲ್ ಕಂಫರ್ಟ್ ಮಾಡಿದ್ರು, ನನ್ನ ಕಂಫರ್ಟ್ ಝೋನ್ ಮಾಡಿ, ಏನೂ ಆಗಲ್ಲ ಅಂತ ತುಂಬ ಚೆನ್ನಾಗಿ ಮಾತಾಡಿದರು. ಆಮೇಲೆ ಮತ್ತೆ ಅಶ್ವಿತಾ ಮ್ಯಾಮ್ ಬಂದರು. ಆಮೇಲೆ ನಾಗಶ್ರೀ ಅವರಿದ್ದರು, ಬ್ಯೂಟಿ ಡಾಕ್ಟರು, ಚೈತ್ರ ಅವರಿದ್ದರು, ಅವ್ರ ಜೊತೆ ಇನ್ನೊಬ್ಬರು ಪೂನಮ್ ಅಂತ. ಸೊ ನಾನು ಅಡ್ಮಿಟ್ ಆದಾಗಿಂದ ಸುಜಾತ, ಆಮೇಲೆ ನರ್ಸ್ ಸುನೀತಾ, ಇವರೆಲ್ಲ ಹೇಗೆ ಅಂದರೆ ಎವ್ರಿ 1 hour ನನ್ನ ಮಗುದು ಹಾರ್ಟ್ ಬೀಟ್ ಚೆಕ್ ಮಾಡ್ತಿದ್ರು. ಆಮೇಲೆ ನಮಗೆ ಅಂದ್ಕೊಳ್ಳೋಕ್ಕೆ ಆಗಲ್ಲ ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೀನಿ ಅನ್ನೋ ಥರ. ಸೊ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾಯಿದ್ರು. ಯಾಕಂದರೆ ನಮ್ಮ ಓಲ್ ಫ್ಯಾಮಿಲಿಗೆ ಇದು ಫಸ್ಟ್ ಬೇಬಿ ಆಗಿರೋದ್ರಿಂದ ಇದು ನಮಗೆ ಬೇಕಿತ್ತು. ನಮ್ಮ ಫ್ಯಾಮಿಲಿಯವರೆಲ್ಲ ತುಂಬ ಎದುರಿದ್ರು, ಅವ್ರಿಗೆಲ್ಲರಿಗೂ ಕಾನ್ಫಿಡೆನ್ಸ್ ಕೊಟ್ಟರು. ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ಗೆ, ನನಗೆ. ಸೊ ನಾವುಗೆ ನಾರ್ಮಲ್ ಡೆಲಿವರಿಗೆ ಎಸ್ಪೆಷಲಿ ಆ ಪೇಯ್ನು ಅದೆಲ್ಲ ನಮಗೆ ತುಂಬ ಭಯ ಇತ್ತು. ಬಟ್ ಅವ್ರು ಕೊಟ್ಟಿದ್ದ ಕಾನ್ಫಿಡೆನ್ಸಿಂದ ನಮ್ಗೆ ಹೆಂಗಿತ್ತು ಅಂದರೆ, ನಾರ್ಮಲ್ ಡೆಲಿವರಿ ದಿನಾನು, ಆಮೇಲೆ ಅದು ನಮ್ದು ಅದೊಂದೇ ಅಲ್ಲ, ಬೇರೆಯವ್ರ ಫೀಡ್ಬ್ಯಾಕು ಚೆನ್ನಾಗಿತ್ತು. ಬಟ್ ನಾವು ಅದನ್ನು ಅನುಭವಿಸಿದಾಗ ಇದು ನನಗೆ ತುಂಬ ಪಾಸಿಟಿವ್ ಅನ್ನಿಸ್ತು. ಅಷ್ಟೇ ಅಲ್ಲ, ಡೆಲಿವರಿ ಟೈಮು ಅಡ್ಮಿಟ್ ಆದಾಗಿಂದ ಡೆಲಿವರಿ ಟೈಮ್ ಕ್ಲೀನಿಂಗ್ ಇರ್ಬೋದು, ಆನ್ ಟೈಮ್ ಸರ್ವಿಸ್ ಇರ್ಬೋದು, ಡಾಕ್ಟರ್ಸ್ ಬಂದು ಎವ್ರಿ ಟೈಮ್ ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ಚೆಕ್ ಮಾಡೋ ಟೈಮಿಂಗ್ಸ್ ಇರ್ಬೋದು, ಮತ್ತು ನಂದು ಶುಗರ್ ಚೆಕ್ ಮಾಡ್ತಾಯಿದ್ರು, BP ಚೆಕ್ ಮಾಡ್ತಾಯಿದ್ರು. ಇಲ್ಲಿಗೆ ಬಂದಮೇಲೆ ಎಲ್ಲ ಚೆಕ್ ಮಾಡಿ, ಮತ್ತು ನನಗೆ ಇನ್ನೊಂದು ಏನಂದರೆ, ಏನು ಫ್ಲಕ್ಚುಯೇಟ್ ಆಗದೆ ಇರೋ ಥರ ಅವ್ರು ಕಾನ್ಫಿಡೆನ್ಸ್ ತುಂಬ್ತಾಯಿದ್ರು. ಹಾಗಾಗಿ ನನಗೆ ನಾರ್ಮಲ್ ಡೆಲಿವರಿ ಇವಾಗಲೂ ಹೇಳ್ತಾರೆ, ನನ್ನ ವೆಯ್ಟ್ಗೆ, ನನ್ನ ಏಜ್ಗೆ ನಾರ್ಮಲ್ ಡೆಲಿವರಿ, ಬಿಕಾಸ್ ಐ ಆಮ್ ನಾಟ್ ದಟ್ ಮಚ್ ಕಾನ್ಫಿಡೆಂಟ್.
ಆಗಿರೋದು ನಿಜವಾಗ್ಲೂ ಅದೊಂದು ನನ್ನ ಓಲ್ ಫ್ಯಾಮಿಲಿಗೆ ಅದು ಒಂಥರ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡ್ದಂಗೆ ಆಗ್ಬಿಟ್ಟಿದೆ. ಏನೋ ಆಗುತ್ತೆ ಇವಳಿಗೆ, ಸಿ ಸೆಕ್ಷನ್ ಆಗ್ಬೋದು, ಇನ್ನೇನೋ ಆಗ್ಬೋದು ಅಂದವ್ರಿಗೆ ಅದು ನಾರ್ಮಲ್ ಡೆಲಿವರಿ. ಅಷ್ಟು ಆರಾಮಾಗಿ ನಾನು ಆ ಡೆಲಿವರಿ ಆದ ತಕ್ಷಣ ನಡ್ಕೊಂಡು ಹೋಗ್ಬೋದು, ಇಷ್ಟು ಕಾನ್ಫಿಡೆನ್ಸ್ ಆಗಿರ್ಬೋದು ಅನ್ನೋ ಥರ. ಬೇಬಿನೂ ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿ ಎಲ್ಲರೂ ತುಂಬ ಇದಾಗಿದ್ದಾರೆ. ಅದಾದಮೇಲೂ ಡೆಲಿವರಿ ಆದಮೇಲೂ ಅಗೇನ್ ದೇ ಆರ್ ಕಂಟಿನ್ಯೂಯಿಂಗ್ ದ ಶುಗರ್ ಮತ್ತೆ ಏನಾದರೂ ಇದೆಯಾ, ಮತ್ತೇನಾದರೂ ಕನ್ಸಲ್ಟೇಷನ್ ಕೊಡಬೇಕಾ, ಮತ್ತೆ ಬಿ ಪಿಗೆ ಏನಾದರೂ ಕನ್ಸಲ್ಟೇಷನ್ ಕೊಡಬೇಕಾ. ಬೇಬಿನ ಪೀಡಿಯಾಟ್ರಿಷಿಯನ್ ಬರ್ತಾರೆ, ಎವ್ರಿ ಟೈಮ್ ಚೆಕ್ ಮಾಡ್ತಾರೆ. ಆಮೇಲೆ ಅದಷ್ಟೇ ಅಲ್ಲ, ಆಯುರ್ವೇದಿಕ್ ಡಾಕ್ಟರ್ಸ್ ಬರ್ತಾರೆ, ಅವ್ರು ಸಜೆಷನ್ ಕೊಡ್ತಾರೆ. ಸೊ ನಿಮ್ಮ ನೆಕ್ಸ್ಟು ಬಾಣಂತನ ಹೇಗಿರಬೇಕು, ಯಾವ ಥರ ಫುಡ್ ತೊಗೋಬೇಕು ಅಂತ. ಆಮೇಲೆ ಪೀಡಿಯಾಟ್ರಿಷಿಯನ್ ಬರ್ತಾರೆ, ಬೇಬಿನ ಚೆಕ್ ಮಾಡಿ ಬೇಬಿನ ಯಾವ ಥರ ನಾವು ಪ್ರೊಟೆಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಎವ್ರಿ ಆರ್ ಒನ್ ಡಾಕ್ಟರ್ ಬಂದು ನಮಗೆ ಆ ಕನ್ಸಲ್ಟೇಷನ್ ಕೊಡೋದ್ರಿಂದ ನಾವು ಎಲ್ಲೂ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮಗೆ ಆ ಮೆಟರ್ನಿಟಿ ಆದಮೇಲೂ ನಮ್ಗೆ ಆ ಕಾನ್ಫಿಡೆನ್ಸ್ ಇರುತ್ತೆ. ನಮಗೆ ನೆಕ್ಸ್ಟು ಮಗುನ ಕರ್ಕೊಂಬರ್ಬೇಕು ಇಲ್ಲಿಗೆ ಅಂದ್ರೂ. ಇದೊಂದೇ ಅಲ್ಲ, ನನಗೆ ಅಂದ್ಕೊಂಡಿದ್ದೆ ಫಸ್ಟ್ ಬೇಬಿ ನಾವು ಸ್ಟಾಪ್ ಮಾಡಿಬಿಡೋಣ ಇಷ್ಟೊಂದು ಅಂತ. ಈಗ ಅನಿಸ್ತಾ ಇದೆ ಸೆಕೆಂಡ್ ಬೇಬಿ ಆಲ್ಸೋ ವಿ ಕ್ಯಾನ್ ಡೂ ಇಟ್. ಈ ಥರ ಹಾಸ್ಪಿಟಲು, ಈ ಥರ ಡಾಕ್ಟರ್ಸ್ ಸಿಕ್ಕಿದ್ರೆ ಸೊ ವಿ ಕ್ಯಾನ್ ಡೂ ಎನಿಥಿಂಗ್. ಸೊ ನಾನು ಇಲ್ಲಿ ಎಲ್ರಿಗೂ ಹೇಳ್ತೀನಿ, ಎಸ್ಪೆಷಲಿ WMN ಟೀಮ್ಗೆ, ಥ್ಯಾಂಕ್ ಯು ಫಾರ್ ದಿಸ್ ಆ್ಯಂಡ್ ಕಂಟಿನ್ಯೂ ದ ಸೇಮ್ ಸರ್ವಿಸ್. Really we require this kind of a service, this kind of a doctors, this kind of a service, and especially a hospital. So continue the same service. We really appreciate, we require this kind of hospitals more and more. Thank you so much.